ಟಿಪ್ಪು ಸುಲ್ತಾನನ ಹೆಸರನ್ನು ಕೇಳದವರಿಲ್ಲ. 1799ರಲ್ಲಿ 4ನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಮಡಿದ ಟಿಪ್ಪುವಿನ ಚರಿತ್ರೆಯ ಬಗ್ಗೆ ಆಗಾಗ್ಗೆ ವಾದ ವಿವಾದಗಳು ಏಳುತ್ತಿದ್ದರೂ ಆತನ ನಂತರ ಆತನ ಸಂತತಿ ಏನಾಯಿತು ಎಂಬುದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಈ ಬಗ್ಗೆ ನಟರಾಜರು ದಿಲ್ಲಿಯಿಂದ ತಾಮ್ಡಿ ಸುರ್ಲಾದವರೆಗೆ ಪುಸ್ತಕದಲ್ಲಿ ಲೇಖನವೊಂದನ್ನು ಬರೆದಿದ್ದಾರೆ. ಆ ಬಗ್ಗೆ ಸಂಚಿಕೆ ಇದೀಗ ನಿಮಗಾಗಿ. ಟಿಪ್ಪು ಸುಲ್ತಾನ್ ಮರಣ ಆದ ಕೂಡ್ಲೇನೆ ಅವನ ಸಂತತಿ ಏನಾಯ್ತು, ಅವನ ಸಂತತಿಯವರು ಎಲ್ಲೋದ್ರು, ಏನು ಮಾಡಿದ್ರು ಬ್ರಿಟಿಷ್ನವರು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನನಗೆ ಆಸೆ ಆಯಿತು. ಸೊ ನಾನು ಕೆಲವು ಪುಸ್ತಕಗಳನ್ನೆಲ್ಲ ಓದಿದೆ, ಎಲ್ಲ ಮಾಡಿದೆ. ಆವಾಗ ನಮಗೆ ಗೊತ್ತಾಗಿದ್ದು ಅಂತಂದರೆ ಕೆಲವು ವಿಷಯಗಳು ಅದ್ರ ಮುಂದೆ ಹೇಳ್ತೀನಿ. ಅದು ಇದಕ್ಕಿಂತ ಮುಂದೆ ನಾನು ಒಂದು ವಿಚಿತ್ರ ಪ್ರಸಂಗದಲ್ಲಿ ಸಿಗಾಕೊಂಡಿದ್ದೆ. ಯಾಕಂದರೆ ಕಲ್ಕಟ್ಟಾಗೆ ಹೋಗಿದ್ದೇನೆ ಒಂದ್ಸಲ. ಕಲ್ಕಟ್ಟಾಗೆ ಹೋದಾಗ ನಾನು ಬಸ್ಸಲ್ಲಿ ಪ್ರಯಾಣ ಮಾಡಿದೆ. ನಾನು ಕಾಳಿಘಾಟ್ ದೇವಸ್ಥಾನ ನೋಡಬೇಕು ಅಂತ ಹೋಗ್ತಾ ಇದ್ದೆ. ಸೊ ಆ ದೇವಸ್ಥಾನಕ್ಕೆ ಹೋಗುವ ದಾರಿ ಮಧ್ಯದಲ್ಲೇ ಸ್ಟಾಪ್ನಲ್ಲಿ ಅವನು ಕಂಡಕ್ಟರ್ ಕೂಗ್ತಾ ಇದ್ದ, ಟಿಪ್ಪು ಸುಲ್ತಾನ್ ಮಾಸ್ಕ್, ಟಿಪ್ಪು ಸುಲ್ತಾನ್ ಮಾಸ್ಕ್ ಅಂತ ಕೂಗ್ದ. ಆದರೆ ಈ ಟಿಪ್ಪು ಸುಲ್ತಾನ್ ಮಾಸ್ಕ್ ಇಲ್ಲೆಲ್ಲಪ್ಪ ಬಂತು ಕಲ್ಕಟ್ಟಾದಲ್ಲಿ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ನಾನು ಅಲ್ಲೇ ಇಳಿದ್ಬಿಟ್ಟೆ, ತಕ್ಷಣ ಇಳಿದ್ಬಿಟ್ಟೆ. ನಾನು ಕಾಳಿಘಾಟ್ಗೆ ಹೋಗೋದು ಮರ್ತ್ಬಿಟ್ಟೆ, ಅಲ್ಲೇ ಇಳಿದ್ಬಿಟ್ಟೆ. ಟಿಪ್ಪು ಸುಲ್ತಾನ್ ಮಾಸ್ಕ್ ಅಂತ ನೋಡಿದೆ. ಅಲ್ಲಿ ಒಂದು ವಿಶಾಲವಾದ ಒಂದು ಗಾರ್ಡನ್ ಥರ ಇತ್ತು, ಮರಗಳು ಎಲ್ಲ ಇತ್ತು, ಒಂದು ತೋಪ್ ಥರ ಕಾಣಿಸ್ತು. ಒಳಗೆ ಹೋದೆ, ಅಲ್ಲಿ ಮಾಸ್ಕ್ ಒಂದಿತ್ತು. ಸರಿ ಮಾಸ್ಕ್ ನೋಡಿದೆ. ಅಲ್ಲೊಬ್ಬ ಹುಡುಗ ಕೂತ್ಕೊಂಡೇನೋ ಬರಿತಾ ಇದ್ದ. ಅಲ್ಲಿ ಎಲ್ಲ ಸಮಾಧಿಗಳು, ಬೇಕಾದಷ್ಟು ಸಮಾಧಿಗಳಿತ್ತು. ಮಾಸ್ಕ್ ಅಂದಮೇಲೆ ಸಮಾಧಿಗಳು ಇದ್ದೇ ಇರ್ತದಲ್ಲ, ಸೊ ಅದೆಲ್ಲ ನೋಡ್ತಾ ಇದ್ರು. ಸೊ ನಾನು ಆ ಹುಡುಗನ ಕೇಳಿದೆ, ಏನಪ್ಪ ಇದು ಟಿಪ್ಪು ಸುಲ್ತಾನ್ ಮಾಸ್ಕ್ ಅಂತ ಹೇಳ್ತಾರಲ್ಲ, ಇದು ಏನು ಸಮಾಚಾರ, ಇಲ್ಲಿ ಯಾಕೆ ಇದ್ರ ಬಂತು, ನಿಂಗೇನಾರ ಗೊತ್ತಾ ಇದ್ರ ವಿಷಯ ಅಂತ ಕೇಳಿದೆ. ಅದಕ್ಕೆ ಅವನು ಏನು ಹೇಳಿಲ್ಲ, ಉತ್ತರ ಕೊಡಲಿಲ್ಲ. ಸೊ ಅಲ್ಲಿ ಬರೀ ಹೊರಗಡೆ ಸುತ್ತ ನೋಡಿದ್ರೆ ಬರೀ ಅವನ ತೋಟದ ಮಧ್ಯೆ ಎಲ್ಲೆಲ್ಲೂ ಮರಳು, ನೆಲದ ಮೇಲೆ ಒಣಗಿದ ಎಲೆಗಳೇ ರಾಶಿ ರಾಶಿ ಇತ್ತು. ಸ್ವಚ್ಛ ಮಾಡಿದೆ, ಇವುಗಳೇ ಕರೆದಂಗೆ ತೋರ್ತು. ಮನೆಗೆ ಯಾರು ಬರ್ತಾರಪ್ಪ ಈ ಮಸೀದಿ ಒಳಗೆ ಬಾಗಿಲಾಗ್ತದೆ, ಯಾರು ಬಂದು ಒಳಗೆ ಹೋಗಿ ಯಾರೂ ಇರಲಿಲ್ಲ. ಅದು ಬೆಳಿಗ್ಗೆ 10 ಗಂಟೆ ಬೇರೆ ಆಗಿತ್ತಲ್ಲ, ಯಾರೂ ಇರಲಿಲ್ಲ. ಸರಿ ಒಬ್ಬ ಯುವಕ ಬರಿತಾ ಇದ್ನ ಅವ್ನು ಮಾತಾಡಿಸ್ದೆ, ನೋಡೋಣ ಅವನೇನಾದ್ರು ಹೇಳ್ಬೋದು. ಏನೋ ಬರಿತಾ ಕೂತಿದ್ದ, ಒಂದು ಗೋರಿ ಮೇಲೆ ಕೂತ್ಕೊಂಡಿದ್ದ. ಸರಿ ಏನು ಇದು ಟಿಪ್ಪು ಸುಲ್ತಾನ್ ಮಾಸ್ಕ್ ಅಂದ್ರೆ ಹೆಂಗಪ್ಪ, ಇದು ಯಾಕೆ ಬಂತಿದೆ ಹೆಸರು ಇದು ಟಿಪ್ಪು ಸುಲ್ತಾನ್ ಮಾಸ್ಕು ಅಂತ ಕೇಳಿದೆ. ಅದಕ್ಕೆ ಅವನು ಹೌದು ಇದು ಟಿಪ್ಪು ಸುಲ್ತಾನ್ ಮಾಸ್ಕ್ ಅಂದ್ರೆ, ನೀ ಯಾವ ಊರು ನಿಮ್ಮದು ಅಂತಂತ ಕೇಳ್ದೆ. ನಾನು ಹಿಂದಿಲಿ ಮಾತಾಡೋದ್ರಿಂದ ಅವ್ನು ಕೇಳ್ದೆ, ನಾನು ಹಿಂದಿ ಅವ್ನಿಗೆ ಅರ್ಥ ಆಗಿರ್ಬೇಕು, ಯಾರೋ ಬೇರೆ ಊರಿನವನು ಅಂತ. ನೀ ಯಾವ ಊರು ನಿಮ್ಮದು ಅಂತ ಕೇಳ್ದೆ. ನಾನು ಹೇಳಿದೆ, ನಾನು ಬೆಂಗಳೂರಿನವನು, ಇಲ್ಲಿ ಬಂದಿದ್ದೀನಿ ನೋಡೋಕ್ಕೆ ಅಂತ ಬಂದೆ, ಹಾಗೆ ಹೀಗೆ ಅಂತಂದ. ಸೊ ಅವನು ಹೌದು ಇದು ಟಿಪ್ಪು ಸುಲ್ತಾನ್ ಮಾಸ್ಕ್ ಇದು ಅಂತ ಹೇಳ್ದ. ಅದು ಗೊತ್ತು, ಟಿಪ್ಪು ಸುಲ್ತಾನ್ ಮಾಸ್ಕ್ ಅಂತ ಹೆಸರು ಗೊತ್ತಪ್ಪ, ಇದು ಯಾರು ಕಟ್ಸಿದ್ದು, ಏನು ಕತೆ, ಕಟ್ಸಿದ್ದು ಯಾರು ಅಂದ್ರೆ ಟಿಪ್ಪು ಸುಲ್ತಾನ್ ಕಟ್ಸಿದ್ದಾನೆ, ಟಿಪ್ಪು ಸುಲ್ತಾನ್ ಕಟ್ಸಿದ್ರಿಂದ ಅವನೇ ಸಿಟ್ಟಿದ್ದಾರೆ ಅಂತಂದ್ರು. ಓ ಟಿಪ್ಪು ಸುಲ್ತಾನ್ ಕಲ್ಕಟ್ಟಾಗೆ ಬೇರೆ ಬಂದಿದ್ದ ಅಂತ ಕೇಳಿದೆ. ಅದಕ್ಕೆ ಹೌದು ಅಂತಂದ. ಆಯಿತು, ನಿನಗೆ ಚೆನ್ನಾಗಿ ಗೊತ್ತಿದೆ ಅಂದ್ಬಿಟ್ಟು ಅಲ್ಲಿಂದ ನನ್ನ ಕಾಲು ತೆಗೆದೆ. ಇವನಿಗೆ ಇವನಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೊರಗೆ ಬಂದ್ಬಿಟ್ಟೆ, ಸೀದಾ ಬಂದ್ಬಿಟ್ಟೆ. ಈ ಟಿಪ್ಪು ಸುಲ್ತಾನ್ ಯಾವಾಗ ಕಲ್ಕತ್ತಾಗೆ ಬಂದಿದ್ನಪ್ಪ ಅಂತ ಮನಸ್ಸಲ್ಲೇ ಇದು ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಮನೆ ಇತ್ತು. ಸೊ ಆ ಮನೆಗೆ ಹೋದೆ. ಆ ಮನೆ ಬಾಗಿಲು ತೆಗೆದಿರಲಿಲ್ಲ, ಬಾಗಿಲು ಬಡ್ದೆ. ಅವನು ಗಡ್ಡ ಸಮಯ ಬಂದ, ಒಬ್ಬ ಮುಸ್ಲಿಮ್ ಅಂತ ಗೊತ್ತಾಯಿತು. ಏನು ಬೇಕು ನಿಮಗೆ ಅಂತ ಕೇಳ್ದ. ನಾನು ಈ ಮಸೀದಿ ನೋಡೋಕೆ ಬಂದೆ, ಟಿಪ್ಪು ಸುಲ್ತಾನ್ ಮಸೀದಿ. ಇದು ಏನು, ಯಾರು ಕಟ್ಟಿಸಿದ್ದು, ಹೆಂಗೆ, ಇದ್ರ ಚರಿತ್ರೆ ತಿಳ್ಕೊಬೇಕು ಅಂತ ಆಸೆ ನನಗೆ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ದಂತೆ. ಆವಾಗ ಅವನೇನು ಹೇಳ್ದ, ಇಲ್ಲಿ ನನಗೇನು ಗೊತ್ತಿಲ್ಲ, ನನಗೇನು ಕೇಳಬೇಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಮಹಲ್ ಇದೆ ನೋಡಿ, ಇಲ್ಲೊಂದು ಕೆಂಪು ಮಹಲ್, ಲಾಲ್ ಕೋಠಿ ಅಂತ ಕರೀತಾ, ಅದಕ್ಕೆ ನೀವು ಅಲ್ಲಿ ಹೋಗಿ, ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಟಿಪ್ಪು ಸುಲ್ತಾನ್ ಸಂಸ್ಕೃತಿಯವರಿದ್ದಾರೆ, ಅವರು ನಿಮಗೆಲ್ಲ ವಿಷಯ ಕೊಡ್ತಾರೆ. ನನಗೆ ಖುಷಿ ಆಯಿತು, ಪರವಾಗಿಲ್ಲ ಅಂತೂ ಸಂಸ್ಕೃತಿ ಯಾರೋ ಇರ್ಬೋದು ಇಲ್ಲಿ ಅಂದ್ಕೊಂಡು ನಾನು ಅಲ್ಲಿಗೆ ಹೋದೆ. ಸೊ ಅಲ್ಲಿ ಹೋದಾಗ ಕಟ್ಟಡದ ಹಿಂಭಾಗದಲ್ಲಿ ಒಂದು ದೊಡ್ಡದೊಂದು ಕೆಂಪು ಕಟ್ಟಡ ಕಾಣಿಸ್ತಲ್ಲಿ, ಹಿಂಭಾಗ ಮುಂದೆ ಅಲ್ಲೆಲ್ಲ ಒಂಥರ ಕೆಂಪು ಕಟ್ಟಡ, ಅದು ಒಂಥರ ಲಾಲ್ ಕೋಟಿ ಅಂತ ಅದಕ್ಕೆ ಕರೆಕ್ಟಾಗಿ ಕಟ್ಟಿದ್ದಾರೆ. ದೊಡ್ಡದು ಮಹಲ್ಲೇ, ಅದು ದೊಡ್ಡ ಮಹಲ್ ಇತ್ತು. ಸೊ ಒಂದು ದೊಡ್ಡ ಇದಿತ್ತು, ಕಮಾನು ಹೆಬ್ಬಾಗಲು ಬೇರೆ ಇತ್ತು, ಅದಕ್ಕೆ ಕೋಟೆ ಥರ ಒಂದು ಹೆಬ್ಬಾಗಲು ಬೇರೆ ಇತ್ತು. ಸರಿ ನಾನು ಹೆಬ್ಬಾಗಲು ದಾಟ್ಕೊಂಡು ಒಳಗೆ ಹೋದರೆ ಹಿಂಭಾಗಲಿನಲ್ಲಿ ಬರೀ ಒಂದು ಹಳೆ ಕಬ್ಬಿಣ ಸಾಮಾನುಗಳು, ಗುಜರಿ ಸಾಮಾನು, ಹಳೆ ಕಾರ್ಗಳು ಕಂಡು, ಮೋಟಾರ್ ವ್ಯಾನ್, ಬಿಡಿ ಬಾಗಿಲು ಎಲ್ಲ. ಓ ಯಾವುದೋ ಗುಜರಿಗೆ ಬಂದಿದ್ದೀನಿ ನಾನು, ಇದು ಮಹಲ್ ಅಲ್ಲ ಇದು ಅಂದ್ಕೊಂಡೆ ನಾನು. ನಮ್ಮ ಕಲಾಸ್ಪಾಳದಲ್ಲಿ ಗುಜರಿಗಳಿಗೆ ಕಾಣಿಸುತ್ತಲ್ಲ, ಆ ಥರ ಗುಜರಿಗಳಿಗೆ ಕಾಣ್ತು ನನಗೆ. ಸರಿ ನಾನು ಅಷ್ಟರೊಳಗೆ ಅವನೊಬ್ಬ ಬಂದ, ನಾನು ನೋಡ್ದ, ಏನು ಬೇಕು ನಿಮಗೆ ಅಂತ ಕೇಳ್ದ. ಅವನೇನೋ ತಿಳ್ಕೊಂಡ, ನಾನು ಏನೋ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ ಅಲ್ಲಿ ಗುಜರಿ ಸಾಮಾನು ಅಂದ್ಕೊಂಡ. ನಾನು ಹೇಳಿದೆ ಅವಾಗ, ಪರಿಚಯ ಮಾಡ್ಕೊಂಡು, ಇಲ್ಲಪ್ಪ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ, ಟಿಪ್ಪು ಸುಲ್ತಾನ್ ಮಾಸ್ಕ್ ಅಂತ ಕರಿತಿದ್ರಲ್ಲ, ಯಾಕೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂತಂದೆ. ಸರಿ
ಅವ್ರ ಸಂತತಿಯವ್ರು ಇಲ್ಲೆಲ್ಲ ಇರ್ಬೋದಾ, ಅವ್ರನ್ನ ಮೀಟ್ ಮಾಡಬೇಕು ಅಂತಿದ್ದೀನಿ ಅಂತೆಲ್ಲ ಹೇಳಿದೆ. ಆಗ ಅವನು ನಾನೇ ಸಂತತಿ, ಅವನು ಟಿಪ್ಪು ಸುಲ್ತಾನ್ ಸಂತತಿ ನಾನೇನೆ ಅಂತ ಹೇಳಿದೆ. ಅರ್ರೆ ನೀನು ಏನಪ್ಪ ನೀನೇ ಸಂತತಿ? ಹೌದು ಅಂತ ಹೇಳಿದೆ. ಅಲ್ಲಿ ನೋಡ್ತೀನಿ ಅವನು ಒಳ್ಳೆ ಕರ್ರಿಗೆ ತಣಕಲಾಗಿ ಬಡಕಲಾಗಿದ್ದಾನೆ. ಆಸ್ ಯೂಶುವಲ್ ಮುಸ್ಲಿಮ್ಸ್ ಎಲ್ಲ ಗಡ್ಡ ಬಿಟ್ಕೊಳ್ತಾರಲ್ಲ, ಬಿಟ್ಕೊಂಡಿದ್ದಾನೆ. ಏನು ಇವನು ಈ ಥರ ಇದ್ದಾನಲ್ಲ, ಟಿಪ್ಪು ಸುಲ್ತಾನ್ ಸಂತತಿ ಹೇಳ್ಕೊಳತ್ತಾಗೆ ಆಗಲ್ವಲ್ಲ. ಸುಮಾರು ಒಂದು 50-55 ವರ್ಷ ಆಗಿತ್ತು ಅವನಿಗೆ. ಆವಾಗ ಅವನಿಗೆ ಏನು ಅನಿಸ್ತು, ನಾನು ಮಾತಾಡಲಿಲ್ಲ, ನನಗೆ ಆಗ್ಬಿಟ್ಟೆ ನಾನು. ಏನಪ್ಪ ಏನು ಇದು, ನಾನು ಏನೋ ಒಂದು ಮನಸ್ಸಿನಲ್ಲಿ ಎಂದುಕೊಂಡ್ರೆ ಟಿಪ್ಪು ಸುಲ್ತಾನ್ ಸಂತತಿ ಇರ್ತಾನಲ್ಲ ಇವನು, ಈ ಜಟ್ಕಾ ಸಾಬ್ ಈ ಥರ ಕಾಣ್ತಾನಲ್ಲ, ನಮ್ಮ ಬೆಂಗಳೂರು ಜಟ್ಕಾ ಸಾಬ್ಗಳು ಇರ್ತಲ್ಲ ಆ ಥರ ಆಯ್ತಲ್ಲ ಇವನು ಅಂತ ಅಂದ್ಕೊಂಡೆ. ಕೊನೆಗೆ ಒಳಗೆ ಕರ್ಕೊಂಡು ಹೋದ, ಬನ್ನಿ ಅಂತ ಕರೆದ. ಒಳಗೋದೆ. ಚೌಕದ ಕಟ್ಟಡ ಅದು. ಒಳಗಡೆ ದೊಡ್ಡ ಹಾಲ್ ಇತ್ತು, ಸುತ್ತಲೂ ಕೋಣೆ ಇತ್ತು. ಸರಿ, ಕೋಣೆಯಿಂದ ಕೋಣೆಗೆ ಹೋಗಲು ಪಡ್ಸಾಲೆಗಳು ಬೇರೆ ಇದ್ವು. ನಾವು ಸರಿ ಮೇಲ್ಗಡೆ ಬೇರೆ ಕರ್ಕೊಂಡು ಹೋದ. ನಮ್ಮ ಅದು 2 ಸ್ಟೋರಿ ಬಿಲ್ಡಿಂಗ್ ಆದ್ದರಿಂದ ಮೇಲ್ಗಡೆ ಮೆಟ್ಲಿತ್ತು, ಕರ್ಕೊಂಡು ಹೋದ. ಅಲ್ಲೂ ಹಾಗೇನೆ ಇನ್ನೂ ಪಡ್ಸಾಲೆ ಇತ್ತು, ಕೋಣೆಗಳೆಲ್ಲ ಇದ್ವು, ಕೋಣೆನೇ ಇದ್ದು ಅದು. ಸೊ ಈ ಹಿಂದೆ ಯಾವುದೋ ಕಾಲದಲ್ಲಿ ರಾಜ ಮಹಾರಾಜರು ಮೆರೆದ ಮಹಲ್ ಆಗಿತ್ತದು. ಸೊ ಅಂದ ಚಂದಲ್ಲಿಲ್ಲದೆ, ಅಲಂಕಾರವಿಲ್ಲದೆ, ವಿಕಾರಗೊಂಡ ಮುದಿ ಮಾನವನ ಹಾಗೆ ಮುದುಡಿ ಬಿದ್ದಿತ್ತದು. ಸರಿ, ಅವ್ನು ಕೂತ್ಕೊಳ್ಳಿ ಅಂತೇಳಿ ಒಂದು ರೂಮ್ನ ಕೂರಿಸ್ದ, ಒಂದು ಕುರ್ಚಿ ಕೊಟ್ಟ. ನಿಮ್ಮ ಹೆಸರೇನು ಅಂತ ಕೇಳಿದ. ನಾನು ಅವನ ಹೆಸರೇನು, ನಿನ್ನ ಹೆಸರೇನಪ್ಪ ಅಂತ ಕೇಳಿದೆ. ಅವನು ಮೊಹಮ್ಮದ್ ಮಕ್ಬೂಲ್ ಅಲಂ ಅಂತ ಹೇಳ್ದ. ಅವನು ವೆರಿ ಗುಡ್, ನೀನು ಹೇಗಪ್ಪ ಟಿಪ್ಪು ಸುಲ್ತಾನಿಗೆ ಸಂಬಂಧಿ ಆಗಬೇಕು ಅಂತ ಕೇಳಿದೆ. ನಾನು ಅವರ ಅಣ್ಣ ನವಾಬ್ ಕರೀಂ ಶಾ ಅಂತ, ಟಿಪ್ಪು ಸುಲ್ತಾನ್ರ ಅಣ್ಣ ಇದ್ದಂತ ನವಾಬ್ ಕರೀಂ ಶಾ ಅಂತ. ಸೊ ಅವನ 6ನೇ ಸಂತತಿ ನಾನು ಅಂತ ಹೇಳ್ದ. ಪರವಾಗಿಲ್ಲ, ಟಿಪ್ಪು ಸುಲ್ತಾನ್ ಅಣ್ಣ ಹೆಂಗಿರ್ತಾರೆ, ಟಿಪ್ಪು ಸುಲ್ತಾನ್ನೇ ಹಿರಿಯ ಅಲ್ವಾ ಅಂತ ಹೇಳಿದೆ. ಅವನಿಗೆ ತಮ್ಮ ಇದ್ಬೇಕಲ್ವಾ, ಅಣ್ಣ ಹೆಂಗಾಗ್ತಾನೆ ಅಂತ ಕೇಳಿದೆ. ಇಲ್ಲ, ಟಿಪ್ಪು ಸುಲ್ತಾನ್ ಕಿರಿಯವ, ಅವನು ಆ್ಯಕ್ಚುಲಿ ಅಣ್ಣ ಅಲ್ಲ. ಹೈದರಾಲಿಯವರು ಕಿರಿಯ ಮಗನ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ಅವರು ರಾಜ್ಯ ಅವ್ರಿಗೆ ಕೊಟ್ಬಿಟ್ರು. ನಾನು ಆ್ಯಕ್ಚುಲಾಗಿ ಕಿರಿ ಮಗನ ಸಂತತಿ, 6ನೇ ಸಂತತಿ ಅಂತ ಹೇಳ್ದ. ಓಹೋ, ಇದು ಏನೋ ಪ್ರಾಬ್ಲಮ್ ಇದೆ ನಿಮಗೆ, ನಾವು ನಂಬೋದು ಕಷ್ಟ ಅಂತ ಮನಸ್ಸಲ್ಲಿ ಗೊತ್ತಾಯಿತು. ಏನೇ ಆಗಲಿ ಹೋಗಲಿ, ಈಗ ಟಿಪ್ಪು ಸುಲ್ತಾನ್ರ ಸಂತತಿ ಎಲ್ಲಿದ್ದಾರಪ್ಪ ಇಲ್ಲಿ ಅಂತ ಕೇಳಿದೆ ನಾನು. ಸರಿ, ಅವ್ರು ಸರ್ಕ್ಯುಲರ್ ರೋಡ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಸರಿ, ಅವರಿಂದ ವಿವರ ಎಲ್ಲ ತಗೊಂಡೆ. ವಾಸವಾಗಿದ್ದ ನಂಬರು ಅವರ ಸರ್ಕ್ಯುಲರ್ ರೋಡ್ನಲ್ಲಿ ನಂಬರ್ 9 ಸರ್ಕ್ಯುಲರ್ ರೋಡ್ ಅಂತ ಹೇಳಿದ. ಹಳೆಯ ಬ್ರಿಟಿಷ್ ಕಾಲದ ಬಂಗ್ಲೋವಿನ ಬಾಗಿಲು, ಅಲ್ಲಿ ನಾನು ಹುಡ್ಕೊಂಡು ಹೋದೆ. ಸಿಕ್ತು, ಆ ಮನೆ ಸಿಕ್ತು. ಸರಿ, ದೊಡ್ಡದೊಂದು ಕಾಂಪೌಂಡ್ ಇತ್ತು, ಎತ್ತರವಾದ ಗೋಡೆ ಇತ್ತು, ಬಾಗಿಲಿತ್ತು, ಎಲ್ಲ ಇತ್ತು. ಸರಿ, ಬಾಗಿಲು ಬಡದೆ ಒಬ್ಬ ಬಂದ ಹೊರಗೆ. ಅವರ ಸುರದ್ರೂಪಿ ಯುವಕ, ಸುಮಾರು 20 ವರ್ಷದ ಹುಡುಗ ಬಂದು ಬಾಗಿಲು ತೆಗೆದ. ಏನು ಬೇಕು ನಿಮಗೆ ಅಂತ ಕೇಳಿದ. ನಾನು ಟಿಪ್ಪು ಸುಲ್ತಾನ್ ಅವರ ಸಂತತಿ ಮನೆ ಇದೆ ಅಂತ ಕೇಳಿದೆ. ಇದೆ ಏನು ಅಂತ ಕೇಳಿದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಕೇಳಿದಕ್ಕೆ ಅವನು ಎಸ್ ಅಂತ ಉತ್ತರ ಕೊಟ್ಟ ಇಂಗ್ಲೀಷ್ನಲ್ಲೇ. ಒಳಗೆ ಬನ್ನಿ ಅಂತ ಕರೆದ. ಸರಿ, ಒಳಗೋದೆ. ಎತ್ತರವಾದ ಸೂರು ಹೊಂದಿದ್ದ ಹಾಲ್ ಇತ್ತು. ಹಾಲ್ನಲ್ಲಿ ಸುಂದರವಾಗಿ ದೊಡ್ಡ ಹಾಲ್, ಅದು ಎತ್ತರವಾದ ಛಾವಣಿ, ತುಂಬಾ ಚೆನ್ನಾಗಿತ್ತು. 4 ಬದಿಯ ಗೋಡೆಗಳಿಗೆ ಅಂಟಿಕೊಂಡಿದ್ದೆ ಅಲ್ಮೇರಗಳಿದ್ವು, ಬುಕ್ ಕೇಸ್ಗಳಿದ್ವು, ಆಟಿಕೆ ಸಾಮಾನು ಕಪಾಟುಗಳು ಕಾಣಿಸ್ತು. ನೆಲಕ್ಕೆ ರತ್ನಗಂಬಳಿ ಹಾಸಿತ್ತು. ಎಲ್ಲೆಡೆ ಪುಟ್ಟ 4 ಕಾಲಿನ ಟೀಪಾಯಿಗಳಿದ್ವು. ಅವುಗಳ ಮೇಲೆ ಸುಂದರ ಕಟ್ಲಾಸು, ಪಿಂಗಾಣಿ ಮತ್ತು ಅಮೃತಶಿಲೆ ವಿವಿಧ ಕಲಾಕೃತಿಗಳು ಮಂಗಳಿಸುತ್ತಿದ್ದಂತೆ ಇದ್ವು. ಅಲ್ಮೇಲೆ ತುಂಬ ಪುಸ್ತಕಗಳು ಕಂಡು, ಎಂಥ ಕಡೆಯಿಂದ ಲೈಬ್ರರಿ ಬಂದ್ಬಿಟ್ಟಿದ್ದೀನಲ್ಲ ಅನಿಸ್ತು ನನಗೆ. ಹಾಗೆ ನೋಡೋವಾಗಲೇ ಒಂದು ಗೋಡೆಯಲ್ಲಿ ಹೈದರಾಲಿಯ ಮತ್ತು ಟಿಪ್ಪು ಸುಲ್ತಾನ್ರ ಭವ್ಯ ತೈಲವರ್ಣದ ಚಿತ್ರಗಳು ಕಾಣ್ತು. ಆವಾಗ ಅರ್ಥ ಆಯ್ತು ನನಗೆ, ಒಳ್ಳೆ ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀನಿ ಅಂತ. ಸೊ ಚಿತ್ರಪಟನೇ ನೋಡ್ತಾ ನಿಂತೆ. ಹಿಂದ್ಗಡೆಯಿಂದ ಒಂದು ಧ್ವನಿ ಕೇಳಿಸ್ತು. ಏನಪ್ಪ ಅಂದರೆ, ಕೂತ್ಕೊಳ್ಳಿ ಅಂತಂದ. ಸಿಡಾವನ್ ಅಂತ ಒಬ್ಬ. ಅರೆ ಏನಪ್ಪ ಅಂತ ನೋಡಿದ್ರೆ, ಸುಮ್ಮನೆ 55-60 ವರ್ಷದ ವಯಸ್ಸಿನೊಬ್ಬ ನೀಳಕಾಯದ ಬೆಳ್ಳಗಿನ ಹಣ್ಣು ಕೂದಲು ತಲೆಯ ವ್ಯಕ್ತಿ ನಿಂತಿದ್ದ.
ಅವನು ಕೇಳಿದೆ ಇಂಗ್ಲೀಷ್ನಲ್ಲಿ, ಯಾವ ಊರು ನಿಮ್ಮದು ಅಂತಂದೆ. ನಾನು ಹೇಳಿದೆ ಮೈಸೂರು ಅಂತಂದೆ. ನಾನು ಬೆಂಗಳೂರು ಅಂತ ಹೇಳಿಲ್ಲ, ಮೈಸೂರು ಅಂತ ಹೇಳಿದೆ. ಬೇಕು ಅಂತ ನೋಡೋಣ ಅಂತ ಅವನ ಪ್ರತಿಕ್ರಿಯೆ ಯಾವ ಥರ ಬರ್ಬೋದು ಅಂತ ಹೇಳಿ. ಮೈಸೂರಿನವರು ಯಾರೇ ಬಂದರೂ ಈ ಮನೆ ಅವರಿಗೆ ಸ್ವಾಗತ ನೀಡುತ್ತದೆ ಅಂತಂದ. ಅವನಿಗೆ ಅಷ್ಟು ಅಭಿಮಾನ ಮೈಸೂರಿನ ಮೇಲೆ, ಯಾಕಂದರೆ ಮೈಸೂರಿನ ಆಳ್ದವನಲ್ವಾ, ಅವರ ಸಂತತಿಯ ಟಿಪ್ಪು ಸುಲ್ತಾನು. ಸೊ ಮೈಸೂರಿನವ್ರು ಯಾರೇ ಬಂದರೂ ಸ್ವಾಗತ ನೀಡ್ತೀನಿ ಅಂತಂತಾರೆ. ಸರಿ, ಕುರ್ಚಿಲಿ ಕೂತ್ಕೊಂಡ್ಮೇಲೆ ನಾನು ಮಾತಾಡೋಕ್ಕೆ ಶುರು ಮಾಡಿದೆ. ಸೊ ಅವನಿಂದ ತುಂಬ ವಿವರ ತಿಳ್ಕೊಂಡೆ ನಾನು. ಅವನ ಹೆಸರು ಅನ್ವರ್ ಶಾ ಅಂತ. ಅವನು ಟಿಪ್ಪುವಿನ ನೇರ 6ನೇ ಸಂತತಿ. ಸೊ ಅವನ ಉದ್ಯೋಗ ಏನಪ್ಪ ಅಂದರೆ ಇಂಡಿಯನ್ ಆಯಿಲ್ ಕಂಪ್ನಿ ಸೀಮೆ ಎಣ್ಣೆ ವಿತರಕ ಆಗಿದ್ದಾನೆ. ಒಬ್ಬನೇ ಮಗ CA ಓದ್ತಾ ಇದ್ದಾನೆ. ಅವನಿಗೊಬ್ಬ ಸಹೋದರ ಇದ್ದಾನೆ, ಇಬ್ಬರು ಒಟ್ಟಿಗೆ ಇದ್ದಾರೆ. ಸೊ ಮನೆಯಲ್ಲಿ ಗಂಡ ಹೆಂಡತಿ ಒಬ್ಬನೇ ಮಗ, ಅವನು CA ಓದ್ತಿದ್ದಾನೆ ಅಂತ ಆಯ್ತದು. ನಾನು ಬರಿಬೇಕು ಅಂತಿದ್ದೀನಿ, ನಾನೊಬ್ಬ ಬರಹಗಾರ, ನಾನೊಬ್ಬ ಪ್ರವಾಸಿ. ಸೊ ಇಂಥ ಸ್ವಲ್ಪ ಪ್ರವಾಸ ಮಾಡಿ ನಾನು ಇತಿಹಾಸದ ಮೇಲೆ ಸ್ವಲ್ಪ ಬೆಳಚಲು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಓದ್ಕೊಂಡೆ, ಇದ್ರ ಬಗ್ಗೆ ನಾನು ಸಂತತಿ ಬಗ್ಗೆ ಬರಿಬೇಕು ಹಾಗೆ ಅಂದ್ಕೊಂಡು ಅದಕ್ಕೆ ಬಂದೆ, ಇಲ್ಲಿ ತನಕ ಬಂದಿದ್ದೀನಿ. ಸೊ ಅಂತ ಹೇಳಿದ್ಕೊಳ್ಳೆ ಅವನಿಗೆ ಭಾಳ ಖುಷಿ ಆಗ್ಬಿಡ್ತು. ಅವನೇನು ಮಾಡ್ದ, 130 ಪುಟಗಳ ಪೇಪರ್ ರಿಲೇಟಿಂಗ್ ಟು ದಿ ಮೈಸೂರ್ ಫ್ಯಾಮಿಲಿ ಎಂಬ ಒಂದು ಜೆರಾಕ್ಸ್ ಪುಸ್ತಕ ಕೊಟ್ಟರು. ನನಗೆ ಜೆರಾಕ್ಸ್ ಮಾಡಿದ್ದೊಂದು ಫುಲ್ ಪೇಜ್ ಇದ್ದದ್ದು ಒಂದು ಪುಸ್ತಕ ಕೊಟ್ಟರು. ಸೊ ಅವರಿಗೆ ಧನ್ಯವಾದ ಹೇಳ್ಬಿಟ್ಟು ನಾನು ಹೊರಗೆ ಬಂದೆ. ಅಲ್ಲಿಂದ ಹೋಟೆಲ್ ರೂಮಿಗೆ ಬಂದೆ. ಅಲ್ಲಿಂದ ಪೇಪರ್ ತೆಗೆದು ಅವ್ನು ಕೊಟ್ಟಿದ್ದೆಲ್ಲ ಓದೋಕ್ಕೆ ಶುರು ಮಾಡಿದೆ. ಸೊ ಆ ಓದಾದ್ಮೇಲೆ ನನಗೆ ತಿಳಿದ ಅಂಶ ಏನು ಅಂತಂದರೆ, ಅದ್ರ ವಿವರ ಹೀಗಿದೆ. 1799ರಲ್ಲಿ ಜರುಗಿದ ಯುದ್ಧದಲ್ಲಿ ಟಿಪ್ಪುವಿನ ಮರಣ ಉಂಟಾಗಿ ಬ್ರಿಟಿಷರು ಜಯಗಳಿಸಿದ ನಂತರ ಟಿಪ್ಪುವಿನ 300ಕ್ಕೂ ಹೆಚ್ಚಿನ ಸಂತತಿಯವರು ಅವ್ರನ್ನ ಸೆರೆ ಹಿಡಿದ್ಬಿಟ್ಟು ಅವ್ರನ್ನೆಲ್ಲ ಇಲ್ಲೇ ವೆಲ್ಲೂರು ಕೋಟೆ ಇದೆಯಲ್ಲ, ಪ್ರಸಿದ್ಧ ವೆಲ್ಲೂರು ಕೋಟೆ, ಅದು ಠಾಣೆ ಆಗಿತ್ತು ಅವ್ರಿಗೆ. ಬ್ರಿಟಿಷ್ನವರು ಮತ್ತೆ ಅದನ್ನು ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ರು. ಆ ಕೋಟೆ ಭದ್ರವಾಗಿದ್ದ ಕೋಟೆ ಅದನ್ನು ನೋಡ್ಕೊಂಡ್ ಬಂದೀನಿ ನಾನು. ಆ ಕೋಟೆ ಕೂಡ ಚೆನ್ನಾಗಿದೆ. ಅಲ್ಲಿ ಸೆರೆ ಹಿಡಿದ್ಬಿಟ್ಟು ಅಲ್ಲಿ ಎಲ್ಲ 300 ಜನ ತೊಗೊಂಡು ಅಲ್ಲಿ ಹಾಕ್ಬಿಟ್ರು. ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಪ್ರಸಿದ್ಧ ದಿವಾನ್ರಿದ್ರಲ್ಲ, ಯಾರು ಅಂದರೆ ದಿವಾನ್ ಪೂರ್ಣಯ್ಯನವ್ರು ಹೇಳಿದ್ರಂತೆ, ಇಲ್ಲ ಮೈಸೂರು ರಾಜ್ಯನ ಟಿಪ್ಪು ಸುಲ್ತಾನ್ನ ಸಂತತಿ ಕೊಡಬೇಕು, ಅವನ ಮಕ್ಕಳು 12 ಜನ ಮಕ್ಕಳಿದ್ದಾರೆ, ಅವರಲ್ಲಿ ಮೊದಲನೇ ಮಗನ ನೀವು ಕೊಡಬೇಕು ಅಂತ ಬ್ರಿಟಿಷ್ನವ್ರಿಗೆ ಹೇಳಿದಂತೆ. ಬ್ರಿಟಿಷ್ನವ್ರು ಒಪ್ಪಲಿಲ್ಲ. ಅವರು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಮಾತಿಗೆ ಇದಾಗಿ ಮಹಾರಾಜರಿಗೆ ಕೊಟ್ಬಿಟ್ರೋದನ್ನ. ಮೈಸೂರು ಮಹಾರಾಜರಿಗೆ ಹೋಯ್ತದ್ದು, ನಾನು ಬಂತದ್ದು. ಈ ಪೂರ್ಣಯ್ಯನವರು ಎಷ್ಟು ನಿಷ್ಠಾವಂತರು ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರು ಆಮೇಲೆ ದಿವಾನರಾದ್ರು, ಅದು ಬೇರೆ ವಿಷಯ. ಬಟ್ ನಿಷ್ಠಾವಂತಿಗೆ ಒಂದು ಹೆಸರು, ಅದೊಂದು ಹೇಳ್ಬೋದು. ಈಗ تنصرم سني وولي منبوط سر النهدي منبوط سر النهدي شروخ يولي يا شروخ يولي شروخ يولي ಮೈಸೂರು ರಾಜ್ಯವನ್ನು ಹರಿದು ಹಂಚಿ ಟಿಪ್ಪುವಿನಿಂದ ಬ್ರಿಟಿಷ್ ಜೊತೆ ಅವರ ಕೈ ಕೊಂಬೆಯಾಗಿ ಕಾದಾಡಿದ ನಿಜಾಮನಿಗೆ ಈಗಿನ ಹೈದರಾಬಾದ್ನೆಲ್ಲ ಕೊಟ್ಬಿಟ್ರು, ಎಲ್ಲ ಚಿಂದಿ ಮಾಡಾಕ್ಬಿಟ್ರು. ಟಿಪ್ಪು ಅವರೆಲ್ಲ ಸಂಪಾದಿಸಿದ್ದು ಇವೆಲ್ಲ ಕರ್ನಾಟಕದ ಎಲ್ಲ ಭಾಗ ಹೋಗ್ಬಿಟ್ಟು ಹಳೆ ಮೈಸೂರು ಏನು ಕರಿತೀವಿ ಅಷ್ಟು ಉಳಿಸ್ಕೊಂಡ್ರು. ಸೊ ಇದನ್ನೇನಾಗಾಯಿತು, ಮೈಸೂರು ಪಾರ್ಟಿಷನ್ ಡೀಡ್ ಅಂತ ಮಾಡ್ಕೊಂಡ್ರು. ಸೊ ಪಾರ್ಟಿಷನ್ ಡೀಡ್ ಕೂಡ ಅದ್ರ ಪ್ರತಿ ನನಗೆ ಕೊಟ್ಟ, ಅದ್ರಲ್ಲಿ ಓದೋವಾಗೆಲ್ಲ ಗೊತ್ತಾಗ್ತದೆ. ಸೊ ಏನು ಮಾಡಿದ್ರು ಅಂತಂದರೆ, ಬ್ರಿಟಿಷರು ವಶಪಡಿಸ್ಕೊಂಡಿದ್ದ ಪ್ರಾಂತ್ಯಗಳ ವರಮಾನಗಳಲ್ಲಿ 2,40,000 ಪಗೋಡ ಅಂದರೆ ರೂಪಾಯಿ ಅಂತ ಹೇಳ್ಬೋದು, ಪಗೋಡ ಅಂತ ಕರಿತಿದ್ದು ಅದಕ್ಕೆ. ಅಂದರೆ 7 ಲಕ್ಷ ರೂಪಾಯಿಗಳನ್ನು ಟಿಪ್ಪುವಿನ ಸಂತತಿಯವರ ಜೀವನೋಪಾಯಕ್ಕಾಗಿ ಮೀಸಲಿಟ್ಟರು. 1799ರಿಂದ 1806ರವರೆಗೆ ವೆಲ್ಲೂರಿನ ಕೋಟೆಯಲ್ಲಿ ಬಂದಿಯಾಳಾಗಿ ಒಂದು ರೀತಿಯ ಸುಖ ಜೀವನ ನಡೆಸಿದ್ದು ಈ ಸಂತತಿ ಸದಸ್ಯರಿಗೆ ಕೋಟೆಯಲ್ಲಿ ಜರುಗಿದ ಸಿಪಾಯಿ ದಂಗೆ, ಅಲ್ಲಿ ಫಸ್ಟ್ ಸಿಪಾಯಿ ದಂಗೆ ನಡೀತು ಅಲ್ಲಿ. ಯಾವಾಗ ಅಂದರೆ 1806ರಲ್ಲೋ ಏನೋ ಅಂತ ಕಾಣಿಸುತ್ತೆ. ಆವಾಗ ಒಂದು ಸಿಪಾಯಿ ದಂಗೆ ಇತ್ತು. 1857ರಲ್ಲಿ ದಿಲ್ಲಿಲಿ ಉತ್ತರ ಭಾರತದಲ್ಲಿ ಸಿಪಾಯಿ ದಂಗೆ ನಡೀತಲ್ಲ, ಅದೇ ರೀತಿ ಇಲ್ಲಿ ನಡೆದ್ಬಿಡ್ತು. ಲೋಕಲ್ ಇವರಿದ್ರಲ್ಲ ಸಿಪಾಯಿ, ಬಾಡಿಗೆ ಸೈನಿಕರಿದ್ರಲ್ಲ, ಆ ಬಾಡಿಗೆ ಸೈನಿಕರು ದಂಗೆ ಎದ್ಬಿಟ್ಟು ಬ್ರಿಟಿಷ್ ಸಿಪಾಯಿಗಳನ್ನ ಸಾಯಿಸ್ಬಿಟ್ರು ಅಲ್ಲಿ ಆ ದಂಗೆಯಲ್ಲಿ. ಆವಾಗ ಬ್ರಿಟಿಷ್ನವರು ಹೆದರ್ಬಿಟ್ರು.
ಓ ಇದು ಇಲ್ಲೇ ಇಟ್ಟರೆ ಇವ್ರನ್ನ ನಾವು ಉಳಿಗಾಲ ಇಲ್ಲ ನಮಗೆ, ಯಾಕಂದ್ರೆ ಮೈಸೂರಿಗೆ ಹತ್ರ ಅಲ್ಲ, ವೆಲ್ಲೂರಿಂದ ತಿರ್ಗಾ ವಾಪಸ್ ದಂಡೆತ್ತಿ ನಮ್ಮನ್ನ ಬರ್ಬೋದು, ಕಷ್ಟ ಆಗ್ಬೋದು, ಇವರು ಲೋಕಲ್ ಇವ್ರನ್ನೆಲ್ಲ ಸೈನಿಕರನ್ನೆಲ್ಲ ಬಾಡಿಗೆ ಸೈನಿಕರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ತಿರ್ಗಾ ಮಾಡ್ಬೋದು ಅಂತ ಹೇಳಿ ಎದುರುಬಿಟ್ಟು ಅವ್ರು 300 ಜನ ಅವ್ರ ಸಂತತಿಯವ್ರನ್ನ ಒಂದು ಮಡ್ರಾಸ್ಗೆ ಒಂದು ಶಿಪ್ನಲ್ಲಿ ತಗೊಂಡ್ಬಂದು ಅವ್ರನ್ನ ಹೇರ್ಕೊಂಡು ಅವ್ರನ್ನೆಲ್ಲ ತಗೊಂಡು ಕಲ್ಕಟಾದಲ್ಲಿ ಈಗಿರೋ ಸ್ಥಳ ಇದೆಯಲ್ಲ, ತಾಲಿಗಂಜ್ ಅಂತ ಕರೀತಾರಲ್ಲ, ಅದೊಂದು ಸ್ವ್ಯಾಂಪ್ ಏರಿಯಾ, ಅದೊಂದು ಮಣ್ಣು ಮಿಶ್ರಿತ ಜಾಗ, ಅದು ನೀರಿನ ಜಾಗ, ಅದಕ್ಕೆ ಇಂಗ್ಲೀಷ್ ಸ್ವ್ಯಾಂಪ್ ಅಂತ ಕರೀತಾರಲ್ಲ, ಅದಕ್ಕೆ ಅಲ್ಲಿ ಜಾಗ ಎಕರೆಗಟ್ಟಲೆ ಜಾಗ ಅವ್ರಿಗೆ ಕೊಟ್ಟರು. ಅಲ್ಲಿ ಎಲ್ಲ ಸೌಕರ್ಯ ಕೊಟ್ಬಿಟ್ರು, ಅವ್ರಿಗೆ ಏನೇನು ಬೇಕೋ ಅವ್ರಿಗೆಲ್ಲ ಕೊಟ್ಟರು, ಮಸೀದಿ ಕಟ್ಟರು, ಶಾಲೆ ಕಟ್ಟರು, ಮದ್ರಸಾ ಕಟ್ಟರು, ಎಲ್ಲ ಥರ ಕೊಟ್ಬಿಟ್ರು. ಆದರೆ ಮೇಲೆ ಅವರಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ, ಸೈನ್ಯಾಧಿಕಾರಿ ಇಟ್ಬಿಟ್ರು. ಅವ್ರು ಎಲ್ಲೂ ಹೋಗಂಗಿಲ್ಲ, ಮಾಡೋಂಗಿಲ್ಲ, ಅದು ಸೆರೆಮನೆ, ಅದು ಇನ್ಫ್ಯಾಕ್ಟ್ ಸೆರೆಮನೆನೇ, ಬಟ್ ಅವ್ರಿಗೆ ಅಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು ಅವ್ರು, ಆ ಥರ ಮಾಡಾಕ್ಬಿಟ್ರು ಅವ್ರಿಗೆ. تنصر سني وولي منبوط سن النهني منبوط سن النهني شروخ وولي يا شروخ وولي. ಅವನು ಹೇಗೇನಾಯ್ತು, ಮುಂದೆ ಟಿಪ್ಪುವಿನ 15 ಜನ ಮಕ್ಕಳಲ್ಲಿ ಒಬ್ಬನೇ ಮಗ ಗುಲಾಮ್ ಮೊಹಮ್ಮದ್ ಅಂತ ಅವನ ಹೆಸರು. ಅವನು ತನ್ನ ಹಕ್ಕಿಗಾಗಿ ಹೋರಾಡ್ತಾನೆ. ಏನು ಹಕ್ಕು? ಇವರು ಆ ಪಾರ್ಟಿಷನ್ ಡೀಡಲ್ಲಿ ಏನು ಮಾಡಿದ್ರು ಅಂತಂದರೆ, ಬ್ರಿಟಿಷ್ನವ್ರು ಏನು ಮಾಡಿದ್ರು ಅಂದರೆ, ನಮ್ಮ ಎಗೇನೆಸ್ಟು, ನಮ್ಮ ವಿರುದ್ಧ ನೀನೇನಾದ್ರು ಗಲಾಟೆ ಶುರು ಮಾಡಿದೆ, ಕದನ ಶುರು ಮಾಡಿದೆ, ಜಗಳ ಶುರು ಮಾಡಿದೆ, ಏನಾದ್ರು ಮಾಡೋಕ್ಕೆ ಶುರು ಮಾಡಿದ್ರೆ, ಈಗ ಕೊಡ್ತಾ ಇದ್ದೀವಲ್ಲ, ಪೆನ್ಷನ್ ಕೊಡ್ತಿದ್ದೀವಲ್ಲ, ಆ ಪೆನ್ಷನ್ನಲ್ಲಿ ನಾವು ಮೋಟಕ್ಕೆ ಮಾಡಿಬಿಡ್ತೀವಿ, ಅರ್ಧ ಮಾಡಾಕ್ಬಿಡ್ತೀವಿ, ನೀವು ಪೆನ್ಷನ್ ಕೊಡೋದಿಲ್ಲ, ಅವಾಗ ಪೆನ್ಷನ್ ಜಾಸ್ತಿ ಕೊಡೋದಿಲ್ಲ, ಅದೇ ನಿಮಗೆ ಪನಿಷ್ಮೆಂಟು, ಅದಕ್ಕೆ ನೀವು ಜಗಳ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಮೆಚ್ಕೊಂಡು ನಾವು ಕೊಟ್ಟಿದ್ದು ಇಟ್ಕೊಂಡು ಆರಾಮಾಗಿರ್ರಿ ಅಂತೇಳಿ ಇದು ಮಾಡಿರ್ತಾರೆ. ಒಂದು ಶರ ಹಾಕಿರ್ತಾರೆ, ಒಂದು ಕಂಡೀಷನ್ ಹಾಕ್ಬಿಟ್ಟಿರ್ತಾರೆ. ಸೊ ಇವು ಯಾವಾಗ ಅಲ್ಲಿ ವಿದ್ರೋಹ ಆಗುತ್ತೆ, ಅಲ್ಲಿ ದಂಗೆ ಆಗ್ತದೆ, ಆವಾಗ ಏನು ಮಾಡ್ತಾರೆ ಬ್ರಿಟಿಷ್ನವರು, ಪೆನ್ಷನ್ ಕಡಿಮೆ ಮಾಡಾಕ್ಬಿಡ್ತಾರೆ, ಕೊಡೋದಿಲ್ಲ ನಿಮ್ಗೆ ಅಷ್ಟು ಪೆನ್ಷನ್ ಕೊಡೋದಿಲ್ಲ. ಆ ಪೆನ್ಷನ್ಗೋಸ್ಕರ ಈ ಗುಲಾಮ್ ಮೊಹಮ್ಮದ್ ಇರ್ತಾನೆ, ಒಬ್ಬನೇ ಬದುಕಿರ್ತಾನೆ, ಎಲ್ಲ ಸತ್ತೋಗ್ಬಿಡ್ತಾರೆ. ಎಲ್ಲ ಕೆಲವರು ಇದರಲ್ಲೇ ಸತ್ತೋಗ್ತಾರೆ, ವೆಲ್ಲೂರಿನಲ್ಲಿ, ಕೆಲವರು ಕಲ್ಕಟಾದಲ್ಲಿ ಸತ್ತೋಗ್ತಾರೆ. ಅವ್ನ ಮಕ್ಕಳಲ್ಲಿ 12 ಮಕ್ಕಳಲ್ಲೇ ಒಬ್ಬರು ಉಳಿತಾನೆ, ಅವನೇ ಗುಲಾಮ್ ಮೊಹಮ್ಮದ್ ಅಂತಾನೆ. ಅವನಿಗೆ ಶುರು ಮಾಡ್ತಾನೆ. ಅವನು ಅವಾಗ ಲಾರ್ಡ್ ಡಾಲಹೌಸಿ ಇರ್ತಾನೆ ಗವರ್ನರ್ ಜನರಲ್ ಆಗಿ, ಅವನು ಆಪ್ತ ಮಿತ್ರ ಕೂಡ ಆಗಿರ್ತಾನೆ. ಅವ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ, ಅವನು ಫ್ರೆಂಡ್ಶಿಪ್ ಇತ್ತು ಅವರಿಬ್ಬರಲ್ಲಿ. ಅವನು ಡಾಲಹೌಸಿಗೆ ಹೇಳ್ತಾನೆ, ನೋಡಿ ಇದು ತಪ್ಪಿದು, ಯಾರೋ ಮಾಡಿದ ತಪ್ಪಿಗೆ ನಾವು ಉಳಿದಿರೋರು ನಮಗೆ ಕಷ್ಟ ಕೊಡ್ತಿದ್ರಲ್ಲ, ನೀವು ಪೆನ್ಷನ್ ಜಾಸ್ತಿ ಅದು ಒರಿಜಿನಲ್ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಬಿಡಿ ನಮಗೆ ಅಂತ ಭಾಳ ಹೇಳ್ಕೊತಾನೆ. ಅವನು ಎಷ್ಟೇ ಹೇಳಿದ್ರು ಕೂಡ ಡಾಲಹೌಸಿ ಒಪ್ಪೋದಿಲ್ಲ. ಕೊನೆಗೆ ಅವನೇನು ಮಾಡ್ತಾನೆ, ಗುಲಾಮ್ ಮೊಹಮ್ಮದ್ 1851, 52, 54, 55, 59 ಈ ವರ್ಷಗಳಲ್ಲಿ 10 ಅರ್ಜಿಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಿ ಮೈಸೂರು ಕೌಲಿನ ಪ್ರಕಾರ ತಮ್ಮ ಕುಟುಂಬಕ್ಕೆ ಸಲ್ಲಬೇಕಾದ ವಾರ್ಷಿಕ 7 ಲಕ್ಷ ರೂಪಾಯಿಗಳನ್ನು ತಮಗೆ ನೀಡಬೇಕೆಂದು ಅವನು ಹೇಳ್ತಾನೆ. ಅಂದರೆ 1799ರಿಂದ ಈ ಹಣವನ್ನು ಪ್ರತ್ಯೇಕ ಮೈಸೂರು ಫ್ಯಾಮಿಲಿ ಫಂಡ್ ನಾಮಧೇಯದಲ್ಲಿ ಸರ್ಕಾರದ ಲೆಕ್ಕಪತ್ರ ಇಲಾಖೆಯಲ್ಲಿ ಇರಿಸಿದೆ. ಅದರಿಂದ ತೆಗೆದು ನೀವು ಕೊಡಬೇಕು, ನೀವೇ ಸಪ್ರೇಟ್ ಏನು ಕೊಡೋದು ಬೇಡ, ಖಜಾನೆಯಿಂದ ಏನು ಕೊಡೋದು ಬೇಡ, ನೀವು ಸಪ್ರೇಟ್ ಫಂಡೇ ಮಾಡಿಬಿಟ್ಟಿದ್ದೀರಾ, ಮೈಸೂರು ಫ್ಯಾಮಿಲಿ ಫಂಡ್ ಅಂತ ಒಂದು ಮಾಡಿಬಿಟ್ಟಿದ್ದೀರಾ, ತೋರಿಸ್ತಾ ಇದ್ದೀರಾ, ಲೆಕ್ಕಪತ್ರದಲ್ಲಿ ತೋರಿಸ್ತಾ ಇದ್ದೀರಾ, ಅದ್ರಲ್ಲಿ ದುಡ್ಡಿದೆ, ಆ ದುಡ್ಡಲ್ಲಿ ಕೊಡಿ, ಪ್ರತ್ಯೇಕವಾಗಿ ಕೊಡ್ತೀರಾ ಅಂತ ಇವನು ಹಠ ಮಾಡ್ತಾನೆ, ಅವನು ಗಲಾಟೆ ಮಾಡ್ತಾನೆ. ಸೊ ಆದರೆ 1859 ಲಂಡನ್ ಕೂಡ ಹೋಗ್ತಾನೆ. ಅಲ್ಲೂ ಹೋಗಿ ಗಲಾಟೆ ಮಾಡ್ತಾನೆ, ಹೇಳ್ತಾನೆ ಕ್ವೀನ್ ವಿಕ್ಟೋರಿಯಾನ್ ಮೀಟ್ ಮಾಡ್ಬಿಟ್ಟು ನಾನು ಕೊಡಬೇಕು ಅಂತ ಅಲ್ಲಿಗೆ ಹೋಗ್ತಾನೆ. ಅಷ್ಟರೊಳಗೆ ಸಿಪಾಯಿ ದಂಗೆ ಆಗೋಗ್ಬಿಡುತ್ತೆ. 1857ರಲ್ಲಿ ಇವನ ಮಾತಿ ಯಾರು ಬೆಲೆ ಕೊಡೋದೇ ಇಲ್ಲ. ಒಕ್ಕಣೆಯ ಪ್ರಕಾರ, ಈ ಕೌಲ್ ಪ್ರಕಾರ ನಾವು ಕರೆಕ್ಟಾಗಿ ಒಂದು ಶರ ಹಾಕ್ಬಿಟ್ಟಿದ್ದೀವಿ. ಯಾರೇ ತಕರಾರು, ವೈಮನಸ್ಸು, ಪಿತೂರಿ, ದಂಗೆ, ವೈರತ್ವ, ಯುದ್ಧ ಜಯಿಸಿದ ಪಕ್ಷದಲ್ಲಿ ಕೌಲಿನಲ್ಲಿ ನಮೂದಿಸಿರುವ ಭತ್ತೆ ಹಣವನ್ನು ನೀಡದೆ ಅಥವಾ ಕಡಿಮೆ ಮಾಡುವ ಅಧಿಕಾರವನ್ನು ತಾವು ಅಂದರೆ ಬ್ರಿಟಿಷ್ ಸರ್ಕಾರ ಪಡೆದಿದೆ. ಸೊ ಅಗ್ರಿಮೆಂಟ್ ಆಗೋಗಿದೆಯಲ್ಲಪ್ಪ, ಕೌಲ ನೀನು ಒಪ್ಪಿದ್ಯಾ, ನೀನು ಸೈನ್ ಹಾಕಿದ್ಯಾ, ಎಲ್ಲ ಮಾಡಿದ್ದೀವಿ, ನಿನಗೆ ಹೆಂಗೆ ನಾವು ಕೊಡೋಕ್ಕಾಗ್ತದೆ, ನೀವು ಜಗಳ ಗಲಾಟೆ ಕದನ ಎಲ್ಲ ಮಾಡಕ್ಕೆ ಕೊಡ್ರಲ್ಲ,
ಅಂದಮೇಲೆ ನಾವು ಯಾಕೆ ಹೆಂಗೆ ಕೊಡೋಕ್ಕಾಗ್ತದೆ? ಅಗ್ರಿಮೆಂಟ್ ನಾವು ಏನು ಮಾಡೋಕ್ಕಾಗಲ್ಲ, ನೀವು ಬೇಕಾದರೆ ಕೋರ್ಟ್ಗೆ ಹೋಗೋ ಅಥವಾ ಎಲ್ಲೋಗೋ ಏನೇ ಮಾಡೋದು ಇದು ಮಾತ್ರ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸೊ ಇನ್ನೊಂದೇನು ಅಂತಂದರೆ ಬ್ರಿಟಿಷ್ ಸರ್ಕಾರ ಅವಾಗ ಭಾಳ ಅತ್ಯಂತ ಭಾಳ ಒಳ್ಳೆಯದೊಂದು ನಿಲುವು ತಗೊಳ್ತಾರೆ ಅವರು. ಏನು ಅಂತಂದರೆ, ನೋಡಪ್ಪ ನಿಮಗೆಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೀವಿ, ನಿಮಗೆ ಮನೆ ಕೊಟ್ಟಿದ್ದೀವಿ, ಮಸೀದಿ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ, ಶಾಲೆ ಕೊಟ್ಟಿದ್ದೀವಿ, ಎಲ್ಲ ಈಗ ನೀವು ಬರೀ ನಮ್ಮ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ? ಈ ಪೆನ್ಷನ್ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ? ನೀವು ಓದ್ರಿ, ವಿದ್ಯಾಭ್ಯಾಸ ಮಾಡ್ಕೊಳ್ಳಿ, ಚೆನ್ನಾಗಿ ಮುಂದೆ ಹುದ್ದೆ ಪಡ್ಕೊಳ್ಳಿ, ನೌಕರಿ ಪಡ್ಕೊಳ್ಳಿ, ಮುಂದೆ ಬನ್ನಿ, ನೀವು ಎಲ್ಲ ರೀತಿಲೂ ಮುಂದೆ ಬರ್ಬೋದು, ಅದು ನಿಮ್ಗೆಲ್ಲ ರೀತಿಲೂ ಸಹಕಾರ ಕೊಡ್ತೀವಿ. ಯಾಕೆ ಪೆನ್ಷನ್ ಅಂತ ಪಡ್ಕೊತೀರಾ? ಪೆನ್ಷನಿಂದ ಏನು ಉಪಯೋಗ ಆಗಿಲ್ಲ, ಪರ್ಮನೆಂಟ್ ಆಗಿ. ಅದು ಪೆನ್ಷನ್ ಮಾತ್ರ ಯಾವತ್ತೂ ಅದು ಇದಾಗಲ್ಲ, ಅದು ಆನುವಂಶಿಕ ಅಲ್ಲ. ಅದು ಪೆನ್ಷನ್ ನೀವಿರೋ ತನಕ ಮಾತ್ರ ಅಷ್ಟೇ, ಮಕ್ಕಳಿಗೋಸ್ಕರ ಕೊಟ್ಟಿರೋದಷ್ಟೇ. ಈಗ ನಿನಗೆ ಮಾತ್ರ, ಈಗ ನಿನ್ನ ಮಕ್ಕಳಿಗೆ ಪೆನ್ಷನ್ ಸಿಗೋದಿಲ್ಲ ಅಂತ ಗುಲಾಮ್ ಮೊಹಮ್ಮದ್ ಹೇಳ್ತಾರೆ. ನಿಮಗೆ ಟಿಪ್ಪುವಿನ ಸಂತತಿಯ ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಏಳಿಗೆ ಏನೆಲ್ಲ ಸಹಾಯ ಮಾಡಬೇಕು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ ಅವರು. ಕೇಳಲ್ಲ, ನನಗೆ ಕಟ್ ಮಾಡಿದ್ದು ಹಿಂದೆ ತಗೊಂಡ್ಬಿಟ್ಟಿದ್ರಲ್ಲ ಅಷ್ಟು ಕೊಡಿ ಅಂತ ಕೂತ್ಕೋತಾನೆ. ಅವನು ಭಾಳ ಟ್ರೈ ಮಾಡ್ತಾನೆ ಪಾಪ. ಅವನು 3 ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳನ್ನು ಪಡೆದಿದ್ದ ಇವರು ತಮ್ಮ ತಂದೆ ಟಿಪ್ಪು ಸುಲ್ತಾನ ಹೆಸರನ್ನು ಅಮರವಾಗಿರಿಸಲು ಅವರ ಹೆಸರಿನಲ್ಲಿ 2 ಮಸೀದಿಗಳನ್ನು ಕಲ್ಕತ್ತೆಯ ಧರ್ಮತೋಲಾ ಮತ್ತು ತಾಲಿಗಂಜಲ್ಲಿ ನಿರ್ಮಿಸ್ತಾರೆ. ಇಂದಿಗೂ ಅವು ಟಿಪ್ಪುವಿನ ಸ್ಮಾರಕವಾಗಿ ನಿಂತಿದೆ. ಸೊ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಮಸೀದಿ ಎಲ್ಲ ಅವನು ಯಾವನೋ ಹುಡುಗ ಹೇಳ್ದಂಗೆ ಹೇಳ್ತಲ್ಲ, ಇದು ಆ್ಯಕ್ಚುಲಾಗಿ ಈ ಸಂತತಿಯವರು ಅವನ ಟಿಪ್ಪು ಸುಲ್ತಾನ ತಂದೆಯ ಒಂದು ಸ್ಮರಣೆಗೋಸ್ಕರ 2 ಕಡೆ ಇವತ್ತು ನಿಂತಿದೆ. 2 ಮಸೀದಿಯನ್ನು ನೋಡ್ಕೊಂಡು ಬಂದೆ ನಾನು. بنصوم فيني وهلي منبوك سر مني منبوك سر. ಟಿಪ್ಪು ತನ್ನ ಸಾಮ್ರಾಜ್ಯದ ಮಣ್ಣಿಗಾಗಿ, ತನ್ನ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾನಷ್ಟೇ. ಆದರೆ ಅವನು ಮೈಸೂರು ಮಹಾರಾಜಿಂದ ಕಸ್ಕೊಂಡು ಪಡ್ಕೊಂಡು ತಾನೇ ರಾಜ್ಯ ಆಳ್ತಾನೆ, ಬ್ರಿಟಿಷ್ ವಿರುದ್ಧ ಹೋರಾಡ್ತಾನೆ. ಅದು ಸಪ್ರೇಟ್ ಇಶ್ಯೂ ಅದು. ಬಟ್ ಇವನು ಮಗ ಗುಲಾಮ್ ಮೊಹಮ್ಮದ್ ಏನು ಮಾಡ್ತಾನೆ, ಟಿಪ್ಪು ಥರ ಬ್ರಿಟಿಷರ ವಿರುದ್ಧ ಹೋರಾಡೋದಿಲ್ಲ, ಬ್ರಿಟಿಷರಿಗೆ ಅಳ್ತಾನೆ ಹೋಗಿ, ಬೇಡ್ಕೊತಾನೆ ಹೋಗಿ, ನನಗೆ ಪೆನ್ಷನ್ ಕೊಡ್ರಪ್ಪ ಅಂತ ಹೇಳ್ತಾನೆ. ತಂದೆ ನೋಡಿದ್ರೆ ಹೋರಾಡ್ತಾನೆ, ಇವನು ಪೆನ್ಷನ್ಗೆ ಹೋರಾಡ್ತಾನೆ. ಇದೊಂದು ವಿಪರ್ಯಾಸ ಅಂತ ಹೇಳ್ಬೋದು. ಸೊ ಟಿಪ್ಪು ಸುಲ್ತಾನ್ ಆವಾಗ ಮಸೀದಿನಲ್ಲಿ ಒಂದು ಸಮಾಧಿ ಇದೆಯಲ್ಲ, ಅದ್ರ ಮೇಲೆ ಅವನು ಹುಡುಗ ಕೂತ್ಕೊಂಡು ಏನೋ ಬರೀತಿದ್ನಲ್ಲ, ನಾನು ಅವನು ಕೇಳಿದೆ, ಅಲ್ಲದೇನೋ ಬರೆದಿತ್ತ ಸಮಾಧಿ ಮೇಲೆ ಒಂದು ಗೀತೆ ಒಂದು ಬರೆದಿತ್ತಲ್ಲಿ. ಸೊ ಅದನ್ನ ಅರ್ಥ ಕೇಳಿದೆ, ಬರ್ಕೊಡಪ್ಪ ಏನು ಅರ್ಥ ಇದು ನೋಡಿ ಉಪಯೋಗಿಸ್ಕೊತೀನಿ ಅಂತ ಹೇಳಿದೆ. ಅವ್ನು ಬರ್ಕೊಟ್ಟ, ಅವನನ್ನ ಹಿಂದಿನಲ್ಲಿ ಬರ್ಕೊಟ್ಟ. ಅದು ಈ ಥರ ಇದೆ. ಅದು ಏನು ಅಂದರೆ, ಆಗೋಶ್ ಲಹದ್ ಮೇ ಜಬ್ಕಿ ಸೋನಾ ಹೋಗಾ, ಜರ್ ಖಾಕ್ನ तकिया ना बिछोना होगा, सन्नाही में आह कौन होगा अनीस, हम होंगे और कबर का होना होगा ಅಂತ ಅನೀಸ್ ಅನ್ನೋನು ಬರೆದಿರೋದು ಉರ್ದು ಕವಿತೆ. ಇದು ಭಾಳ ಚೆನ್ನಾಗಿದೆ. ಅದು ಸಮಾಧಿ ಮೇಲೆ ಬರೆದಿದೆ, ಇದು ಕೆತ್ತಿದ್ದಾರೆ. ಇದು ಕನ್ನಡದಲ್ಲಿ ಈ ಥರ ಇದೆ. ಇದು ಸಮಾಧಿಯ ಆಲಿಂಗನದಲ್ಲಿ ಒರಗಿದ್ದಾಗ ದಿಂಬು ಮತ್ತು ಹೊದಿಕೆಯಾಗುವುದಿಲ್ಲ ಈ ಹಿಡಿ ಮಣ್ಣು ದಿಂಬು ಮತ್ತು ಹೊದಿಕೆ ಆಗುವುದಿಲ್ಲ. ಒಂಟಿತನಕ್ಕೆ ಯಾರಾಗುತ್ತಾರೆ ಅನೀಸ್, ಒಂಟಿತನಕ್ಕೆ ಯಾರಾಗುತ್ತಾರೆ? ಇಲ್ಲಿ ಆಲಿಂಗನಲ್ಲಿ ಮಲಗಿದ್ದಾನೆ, ಮಣ್ಣಲ್ಲಿ ಮಣ್ಣಾಗಿ ಮಲಗಿರುವಾಗ ಅವನು ಒಂಟಿಯಾಗಿ ಹೇಳ್ತಾನೆ, ಯಾರಿರ್ತಾರೆ ಅವಾಗ ನಾನು ಮತ್ತು ಸುಡುಗಾಡಿನ ಒಂದು ಮೂಲೆ ಬಿಟ್ಟರೆ ಒಂಟಿತನಕ್ಕೆ ಯಾರೂ ಆಗೋದಿಲ್ಲ. ಯಾರಿದ್ದಾರೆ ಇಲ್ಲಿ ಅಂತಂದರೆ, ನಾನೊಬ್ಬ ಇದ್ದೀನಿ, ಸುಡುಗಾಡಿನ ಒಂದು ಮೂಲೆ, ಈ ಮೂಲೆ ಇದೆಯಲ್ಲ ಅದೇ ನಮಗೆ ಜೊತೆಗಾರರು ಅಂತ ಹೇಳ್ತಾನೆ. ಅದ್ಭುತವಾದ ಕವಿತೆ ಇದು. ದಕ್ಷಿಣ ಭಾರತದಲ್ಲಿ ಹೆಸರುವಾಸಿಯಾದ ಟಿಪ್ಪು ಸುಲ್ತಾನನ ಸಂತತಿ ಉತ್ತರ ಭಾರತದೆಡೆಗೆ ತೆರಳಿ ಅಲ್ಲಿ ಬದುಕು ಕಟ್ಟಿಕೊಂಡಿದ್ದು ವಿಶೇಷವೇ ಸರಿ. ಕೋಲ್ಕತ್ತಾದಲ್ಲಿ ಪ್ರಯಾಣಿಸುವಾಗ ಅಚಾನಕ್ಕಾಗಿ ಸಿಕ್ಕ ಈ ಮಾಹಿತಿಗೆ ಲೇಖನ ರೂಪ ಒದಗಿಸಿದ ನಟರಾಜರ ಅಪೂರ್ವ ಇತಿಹಾಸ ಪ್ರಜ್ಞೆಗೆ ಇದೊಂದು ಉದಾಹರಣೆಯೇ ಹೌದು. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.